ತುರುವೇಕೆರೆ ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪನವರ 73ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು. ಜನ್ಮದಿನದ ಅಂಗವಾಗಿ ಚೌಧರಿ ಕಲ್ಯಾಣ ಮಂಟಪದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಸಹಯೋಗದೊಂದಿಗೆ ನುರಿತ ತಜ್ಞ ವೈದ್ಯರುಗಳಿಂದ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವೇದಿಕೆ ಮೇಲೆ ಬೃಹತ್ ಗಾತ್ರದ ಕೇಕ್ ಅನ್ನು ಮಾನ್ಯ ಶಾಸಕರು ಕತ್ತರಿಸಿ ಮಾತನಾಡಿದರು. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಹೊಂದಾಣಿಕೆಯಿಂದ ನಮ್ಮ ಜಿಲ್ಲೆಯಲ್ಲಿ ವಿ ಸೋಮಣ್ಣನವರು 1,75,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅವರ ಗೆಲುವಿಗೆ ನಮ್ಮ ತುರುವೇಕೆರೆ ಕ್ಷೇತ್ರದ ಜನತೆ 44,000 ಅಧಿಕ ಮತಗಳನ್ನು ನೀಡಿ ಕೇಂದ್ರದಲ್ಲಿ ಸಚಿವರನ್ನಾಗಿಯೂ ಮಾಡಿದ್ದಾರೆ. ಕಾರ್ಯಕರ್ತರ ಪರಿಶ್ರಮದಿಂದ ವಿ ಸೋಮಣ್ಣನವರಿಗೆ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸಿ ಅಂತ ಕುಮಾರಣ್ಣ ಕರೆ ಮಾಡಿದಾಗ ದೇವೇಗೌಡರನ್ನ ಕರೆದುಕೊಂಡು ಹೋಗಿ ಅಮಿತ್ ಶಾ ಅವರಲ್ಲಿ ಮಾತನಾಡಿಸಿ ಅವರನ್ನ ಮಂತ್ರಿ ಮಾಡಿ ಅಂತ ಒತ್ತಾಯ ಮಾಡಿದ್ದೇನೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಮುಖಂಡ ಬೆಟ್ಟಸ್ವಾಮಿ, ಡಾಕ್ಟರ್ ಚೌಧರಿ ನಾಗೇಶ್, ಶ್ರೀಮತಿ ಆಶಾ ನಾಗೇಶ್, ಸಿಎಸ್ ಪುರ ನರಸೇಗೌಡ, ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮೀನಾರಾಯಣ್, ಎಚ್ಪಿ ನಂಜೇಗೌಡ, ಎಂಡಿ ಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಮೇಶ್ ಗೌಡ, ಮುಖಂಡರುಗಳಾದ ಹೆಡಿಗೆಹಳ್ಳಿ ವಿಶ್ವನಾಥ್, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ದೊಡ್ಡಗೌಡ, ಮಾಜಿ ಎಪಿಎಂಸಿ ಅಧ್ಯಕ್ಷ ವಿಜಯೇಂದ್ರ, ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಎಸ್ ದೇವರಾಜ್, ಗುತ್ತಿಗೆದಾರರ ಸಂಘದ ಸದಸ್ಯರು, ಜೆಡಿಎಸ್ ಪಕ್ಷದ ವಕ್ತಾರ ವೆಂಕಟಾಪುರ ಯೋಗೇಶ್, ಪುನೀತ್ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಇದೀಗ ಗುಬ್ಬಿ ಬೆಟ್ಟಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ. ಗುಬ್ಬಿ ಹುಲಿ ಆಗಮಿಸಿದೆ. ಅವರಿಗೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಚಪ್ಪಾಳೆ ತಟ್ಟುವ ಮೂಲಕ ದಯಮಾಡಿ ಆಶೀರ್ವಾದ ವಚನವನ್ನು ನೀಡಿ ಮಂತ್ರಾಕ್ಷತೆಯನ್ನು ನೀಡಿ ಅವರಿಗೆ ಮಾಲಾರ್ಪಣೆಯನ್ನ ಕಳಿಸಿರ್ತಾರೆ. ಆ ದೇವರು ಈ ಕ್ಷೇತ್ರದ ಹೆಮ್ಮೆಯ ಮಣ್ಣಿನ ಮಗ ಎಂಟಿ ಕೃಷ್ಣಪ್ಪನವರಿಗೆ ಆರೋಗ್ಯ ಆಯಸ್ಸು ನೀಡಲಿ, ಉನ್ನತ ಅಧಿಕಾರವನ್ನು ನೀಡಲಿ ಅಂತ ಕೇಳ್ಕೊಳ್ತಾ, ಆತ್ಮೀಯ ಬಂಧುಗಳೇ, ಎಂಟಿ ಕೃಷ್ಣಪ್ಪನವರ ಅಭಿಮಾನಿ ಬಳಗದಿಂದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಎಂಟಿ ಕೃಷ್ಣಪ್ಪ ಅಭಿಮಾನಿ ಬಳಗದಿಂದ ಮಾಡಿರ್ತಕ್ಕಂಥ ಲಕ್ಷಗಳಿಗೆ ಲೀಡ್ ಕೊಡ್ತಾ ಇದ್ದಂತ ಈ ಜಿಲ್ಲೆ ಇವತ್ತು 1,70,000ಕ್ಕೂ ಮಿಗಿಲಾಗಿ ಲೀಡ್ ಕೊಟ್ಟಿದ್ದಾರೆ. ಸೋಮಣ್ಣ ಅವರಿಗೆ ನಾನು ನಿಮಗೆ ತುಂಬಾ ಅಭಾರಿಯಾಗಿದ್ದೇನೆ. ನಿಮ್ಮ ಶಕ್ತಿಯಿಂದ ಇವತ್ತು ಸಚಿವರಾಗಿದ್ದಾರೆ. ನಮ್ಮ ಒಳ್ಳೆ ಕೆಲಸ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶ. ನಾನು ಬೆಳಿಗ್ಗೆ ಕುಮಾರನ್ ಫೋನ್ ಮಾಡಿ ಹೇಳಿದೆ, ಅವರೇ ಮಾಡಿದ್ರು. ನಾನು ಹೇಳಿದೆ ಅಗ್ರಿಕಲ್ಚರ್ ಮಿನಿಸ್ಟರ್ ತಗೋಬೇಕು ನೀವು. ಕಾರಣ ಏನು ಅಂದ್ರೆ ನಮ್ಮ ರೈತರು ಸತ್ತೋಗಿದ್ದಾರೆ ಕೊಬ್ಬರಿ ಬೆಳೆದಲ್ಲ. ಈ ಕೊನೆ ಪಕ್ಷ ಕೇಂದ್ರದಿಂದ 15,000 ರೂಪಾಯಿ ಫಿಕ್ಸ್ ಮಾಡಿಕೊಡ್ಬೇಕು. ಮಿಗಿಲಾಗಿ 345 ದಿವಸ ಖರೀದಿ ಮಾಡಬೇಕು ಅಂತ ಆದೇಶ ಮಾಡಿಸಿ ಅಂತ ನಾನು ಕೇಳಿದ್ದೇನೆ. ಇವಾಗ ನಾನು ಅವರಲ್ಲಿ ನಿರತನಾಗಿದ್ದೇನೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಿದೆ, ಅಮಿತ್ ಶಾ ಅಂತ ಮಾತಾಡಿ ನಮ್ಮ ಡಾಕ್ಟರ್ ಮಂಜಾನ ಅವರು ಮಿನಿಸ್ಟರ್ ಮಾಡಿ. ಕಾರಣ ಏನು ಅಂದ್ರೆ ಆ ಮಂಜಾನ ಮಿನಿಸ್ಟರ್ ಆಗಿದ್ದರಿಂದ ಸುಮಾರು 100 ಆಸ್ಪತ್ರೆ ಓಪನ್ ಮಾಡ್ತಾರೆ ಹಾರ್ಟ್ ಪೇಷಂಟ್ಗಳಿಗೆಲ್ಲ. ಹಾಗಾಗಿ ಅದು ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಇಲ್ಲೇನು ಕ್ಷೇತ್ರ ಹಂಗಾಗೋದಿಲ್ಲ. ಇಮ್ಮಿಡಿಯೇಟ್ ದೇವರು ಕರ್ಕೊಂಡು ಹೋಗಿ ಅಮಿತ್ ಶಾ ಅಂತ ಕುಂಡಿಸಿ ಅವರು ಮಿನಿಸ್ಟರ್ ಮಾಡಿ ಕರ್ಕೊಂಡು ನನಗೆ ವಿನಂತಿ ಮಾಡಿದ್ದಾರೆ. ಬಹಳ ಸಂತೋಷ. ಈ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಅವಕಾಶ ನೋಡಿ. ಬಿಜೆಪಿ ಈ ದರಿದ್ರ ಕೆಟ್ಟ ಕಾಂಗ್ರೆಸ್ ಬರಗಾಲ ಸಾಕಾಯಿತು ಬಿಸಿಲಲ್ಲಿ. ನೀವೆಲ್ಲ ಬಿಜೆಪಿ ಓಟ್ ಆಗಿದ್ದರೆ ಮಳೆ ಶುರುವಾಯಿತು ನೋಡಿ.